ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅಧಿವೇಶನದಲ್ಲೂ ಚರ್ಚೆಯಾಯಿತು. ಮತ್ತೊಂದೆಡೆ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಇದೀಗ ಈ ಪ್ರಕರಣಕ್ಕೆ ಬಹುದೊಡ್ಡದಾಗಿರುವಂತಹ ಒಂದು ತಿರುವು ಸಿಕ್ಕಿದೆ. ಪರೀಕ್ಷೆಯ ಭಯದಿಂದ ವಿದ್ಯಾರ್ಥಿ ದಿಗಂತ್ ಮನೆ ಬಿಟ್ಟು ಹೋಗಿದ್ರಂತೆ. ದ್ವಿತೀಯ PU ಪರೀಕ್ಷೆ ಭಯಕ್ಕೆ ಮನೆ ಬಿಟ್ಟು ದಿಗಂತ್ ಹೋಗಿದ್ರು. ಬಾಲಕ ದಿಗಂತ್ ಪರೀಕ್ಷೆಗೆ ಹೆದರಿ ಮನೆ ಬಿಟ್ಟು ಹೋಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ದಿಗಂತ್ ಕೊನೆಗೂ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇನ್ನು ದಿಗಂತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು. ಎಲ್ಲಿ ನಾಪತ್ತೆಯಾಗಿದ್ದಾರೆ, ಏನು ಎತ್ತ, ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಿಬಂತು. ಮತ್ತೊಂದೆಡೆ ಮಂಗಳಮುಖಿಯರ ಟೀಮ್ ಕಿಡ್ನ್ಯಾಪ್ ಮಾಡಿರಬಹುದು ಅನ್ನುವಂತಹ ಮಾತುಗಳು ಕೂಡ ಚರ್ಚೆ ಆಯಿತು. ಇನ್ನು ಹಲವಾರು ಅನುಮಾನಗಳಿಗೆ ಕಾರಣವಾಗಿದ್ದಂತಹ ದಿಗಂತ್ ಮಿಸ್ಸಿಂಗ್ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪರೀಕ್ಷೆಯ ಭಯದಿಂದ, ಪರೀಕ್ಷೆಗೆ ಹೆದರಿ ಮನೆ ಬಿಟ್ಟು ನಾನು ಹೋಗಿದ್ದೆ ಅಂತ ಇದೀಗ ದಿಗಂತ್ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ. ನಿನ್ನೆ ಉಡುಪಿಯ ಡಿಮಾರ್ಟ್ನಲ್ಲಿ ವಿದ್ಯಾರ್ಥಿ ಪತ್ತೆಯಾಗಿದ್ದ. ಅದಾದ ನಂತರ ಪೊಲೀಸರು ಆತನನ್ನು ಕೂರಿಸಿ ವಿಚಾರಣೆ ಮಾಡಿದರು. ಎಲ್ಲಪ್ಪ ನಾಪತ್ತೆಯಾಗಿದ್ದೆ ನೀನು, ಏನಾಗಿತ್ತು, ಯಾರಾದರೂ ಕಿಡ್ನ್ಯಾಪ್ ಮಾಡಿದ್ರಾ, ಯಾರಾದರೂ ಬೆದರಿಸಿದ್ರಾ, ಇಲ್ಲ ಯಾರಾದರೂ ಹೊಡೆಯುವಂತಹ ಒಂದು ಬೆದರಿಕೆಗಳನ್ನು ಏನಾದರೂ ಒಡ್ಡಿದ್ರಾ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಪರೀಕ್ಷೆಗೆ ಹೆದರಿ ಆತ ಮನೆ ಬಿಟ್ಟು ಹೋಗಿದ್ದ ಅನ್ನುವಂತಹ ವಿಚಾರ ಈಗ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಇನ್ನು ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಸುಸ್ತು. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಮಂಗಳೂರಿನ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ರು. ಎಲ್ಲಿ ನಾಪತ್ತೆಯಾಗಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಪೊಲೀಸ್ ಇಲಾಖೆ ತಲೆ ಕೆಡಿಸ್ಕೊಂಡಿತ್ತು. ಮತ್ತೊಂದೆಡೆ ದಿಗಂತ್ ಅವರ ಕುಟುಂಬಸ್ಥರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೇಬಿಯಸ್ ಕಾರ್ಪಸ್ ಅರ್ಜಿ ಕೂಡ ಸಲ್ಲಿಕೆ ಮಾಡಿದರು. ಆದಷ್ಟು ಬೇಗ ತಮ್ಮ ಮಗನನ್ನು ಹುಡುಕೊಡ್ಬೇಕು ಅಂತ ಮನವಿ ಮಾಡಿಕೊಂಡಿದ್ರು. ಮತ್ತೊಂದೆಡೆ ಈ ಒಂದು ವಿಚಾರ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಯಿತು. ಖುದ್ದು ಸ್ಪೀಕರ್ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆದಷ್ಟು ಬೇಗ ಈ ಬಾಲಕನನ್ನು ಹುಡುಕಿ ಕೊಡಬೇಕು ಅಂತ ಖಾದರ್ ಅವರು ಮಾತನಾಡಿದರು. ಇದಾದ ನಂತರ ದಿಗಂತ್ ಪತ್ತೆಯಾಗಿದ್ದಾನೆ. ದಿಗಂತ್ ಪತ್ತೆಯಾದ ಬಳಿಕ ಪೊಲೀಸರು ಆತನನ್ನು ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಡಿಮಾರ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಬಾಲಕ ದಿಗಂತ್ ಪತ್ತೆಯಾಗಿದ್ದಾನೆ. ಅದಾದ ನಂತರ ಪೊಲೀಸರು ಆತನನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತನಿಂದ ಮಾಹಿತಿಗಳನ್ನು ಕಲೆ ಹಾಕಿದಾಗ ಪೊಲೀಸರು ಒಂದು ಕ್ಷಣ ದಿಗ್ಭ್ರಾಂತಕ್ಕೆ ಒಳಗಾಗಿದ್ದಾರೆ. ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆ ಆಯಿತು. ಆದರೆ ಈಗ ಪರೀಕ್ಷೆಗೆ ಹೆದರಿ ಹೋಗಿದ್ದೆ ಅನ್ನುವಂತಹ ವಿಚಾರ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇದೆ. ಇನ್ನು ದಿಗಂತ್ ಎಲ್ಲಿ ಹೋಗಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ, ಯಾಕಂದರೆ ಸರಿಸುಮಾರು 14-15 ದಿನಗಳವರೆಗೆ ನಾಪತ್ತೆಯಾಗಿದ್ದ, ಎಲ್ಲಿಗೆ ಹೋಗಿದ್ದ, ಎಲ್ಲೆಲ್ಲಿ ತಿರುಗಾಡಿದ್ದ ಅಂತ ನೋಡಿದಾಗ ನಾಪತ್ತೆಯಾದ ದಿನ ಮನೆ ಬಳಿ ರೈಲ್ವೆ ಟ್ರ್ಯಾಕ್ಗೆ ಹೋಗಿದ್ದ. ಮನೆ ಬಳಿ ಇರುವಂತಹ ಒಂದು ರೈಲ್ವೆ ಟ್ರ್ಯಾಕ್ ಏನಿತ್ತು ಅಲ್ಲಿಗೆ ಹೋಗಿದ್ದ. ಅಲ್ಲಿ ತನ್ನ ಚಪ್ಪಲಿ ಬಿಟ್ಟು ಬೇರೆ ಶೂ ಹಾಕ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ. ಬೇರೆಯವರ ಬಳಿ ಡ್ರಾಪ್ ಪಡೆದುಕೊಂಡು ಮಂಗಳೂರಿಗೆ ತಲುಪಿದ್ದ ದಿಗಂತ್ ಶಿವಮೊಗ್ಗ ತಲುಪಿ ಅಲ್ಲಿಂದ ಬಳಿಕ ಮೈಸೂರಿಗೂ ಕೂಡ ಆತ ಪ್ರಯಾಣ ಬೆಳೆಸಿದ್ದ. ಮೈಸೂರಿನಿಂದ ಟ್ರೈನ್ ಹಿಡಿದು ಬೆಂಗಳೂರಿಗೆ ಬಂದಿದ್ದ ದಿಗಂತ್ ಆ ಬಳಿಕ ನಂದಿ ಬೆಟ್ಟಕ್ಕೆ ಹೋಗಿ ಹೋಟೆಲ್ನಲ್ಲಿ ಕೆಲಸ ಮಾಡಿದ್ದಾನೆ. ಒಂದು ಹೋಟೆಲ್ನಲ್ಲಿ 3 ದಿನ ಕೆಲಸ ಮಾಡಿದ್ದಾನೆ. 3,000 ರೂಪಾಯಿ ಹಣ ಸಂಪಾದನೆ ಮಾಡಿದ್ದಾನೆ. ಅಲ್ಲಿಂದ ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿ ಬೆಂಗಳೂರಿನಿಂದ ಉಡುಪಿಗೆ ಮತ್ತೆ ವಾಪಸ್ ಪ್ರಯಾಣ ಬೆಳೆಸಿದ್ದಾನೆ. ದಿಗಂತ್ ಅವರ ಮನೆ ಸಮೀಪದಿಂದಲೇ ಆತ ಪಾಸಾಗಿ ಹೋಗಿದ್ದಾನೆ. ಆ ರೈಲು ಅಲ್ಲಿಂದಲೇ ಪಾಸಾಗಿ ಹೋಗಿತ್ತು. ಈ ವೇಳೆ ಕಿಟಕಿ ಬಳಿ ನಿಂತು ತನ್ನ ಮನೆಯನ್ನು ಕೂಡ ನೋಡಿದ್ದಾನೆ. ರೈಲ್ವೆ ಟ್ರ್ಯಾಕ್ ಸುತ್ತಮುತ್ತ ಡ್ರೋನ್ಗಳು ಹಾರಾಟ ಮಾಡ್ತಾ ಇತ್ತು. ಡ್ರೋನ್ಗಳನ್ನು ಹಾರಿಬಿಡಲಾಗಿತ್ತು. ಖಾಕಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು. ಅದನ್ನು ಕೂಡ ದಿಗಂತ್ ನೋಡಿದ್ದ. ಇನ್ನು ಪತ್ತೆಯಾದ ಬಳಿಕ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದಾನೆ. ಮನೆ ಬಳಿ ಇರುವಂತಹ ಕೆರೆಯ ಹತ್ತಿರ ಏನು ಅಗಿತಾ ಇದ್ರಿ ಸರ್ ಅಂತ ಆತ ಪ್ರಶ್ನೆ ಕೂಡ ಮಾಡಿದ್ದಾನೆ. ಕೆರೆ ಬಳಿ ಏನು ಹುಡುಕ್ತಾ ಇದ್ರಿ ಅಂತ ದಿಗಂತ್ ಪ್ರಶ್ನೆ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ.
ಇನ್ನು ದಿಗಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕ್ಷಣ ಪೊಲೀಸರೇ ದಿಗ್ಭ್ರಾಂತಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಇಡೀ ರಾಜ್ಯದಾದ್ಯಂತ ಬಾಲಕ ದಿಗಂತ್ಗಾಗಿ ಹುಡುಕಾಡಿದ್ದು. ಎಲ್ಲಿ ಹೋದ, ಕೊಲೆಯಾಯ್ತಾ, ಮರ್ಡರ್ ಆಯ್ತಾ, ಕಿಡ್ನ್ಯಾಪ್ ಮಾಡಿದ್ರ, ಅನೇಕ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡಿದ್ರು. ಅದೇ ರೀತಿಯಾಗಿ ಆ ಒಂದು ಭಾಗದಲ್ಲಿ ಯಾರ್ಯಾರು ಕಿಡ್ನ್ಯಾಪರ್ಸ್ ಇದ್ದಾರೆ, ಮಂಗಳಮುಖಿಯರ ತಂಡ, ಮತ್ತೊಂದು ಮಗದೊಂದು ಅಂತ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಸಾಕಷ್ಟು ಆ್ಯಂಗಲ್ಗಳಲ್ಲಿ ಪೊಲೀಸರು ತನಿಖೆ ಮಾಡಿದ್ರು. ಆದರೂ ಕೂಡ ಬಾಲಕ ದಿಗಂತ್ ಎಲ್ಲಿಗೆ ಹೋಗಿದ್ದಾನೆ ಅನ್ನುವಂತಹ ವಿಚಾರ ಪೊಲೀಸರಿಗೆ ಗೊತ್ತೇ ಆಗಲಿಲ್ಲ. ಈಗ ಪೊಲೀಸರು ಬಾಲಕ ದಿಗಂತ್ನನ್ನು ಪತ್ತೆ ಹಚ್ಚಿದ್ದಾರೆ. ಆದರೆ ಆತನನ್ನು ವಿಚಾರಣೆ ಮಾಡಿದಾಗ, ಅವನನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಪೊಲೀಸರು ಒಂದು ಕ್ಷಣ ದಿಗ್ಭ್ರಾಂತಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಪರೀಕ್ಷೆಗೆ ಹೆದರಿ ನಾನು ಮನೆ ಬಿಟ್ಟು ಹೋಗಿದ್ದೆ, ಸ್ವಯಂ ಪ್ರೇರಿತವಾಗಿ ನಾನೇ ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಬಾಲಕ ದಿಗಂತ್ ಈಗ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ. ಹೀಗಾಗಿ ಒಂದೆಡೆ ಪೋಷಕರಿಗೆ ಮಗ ಸಿಕ್ಕದ್ನಲ್ಲ ಅನ್ನುವಂತಹ ಖುಷಿ ಒಂದು ಕಡೆ ಆದರೆ, ಮತ್ತೊಂದೆಡೆ ಪರೀಕ್ಷೆಗೆ ಹೆದರಿ ಮಗ ಮನೆ ಬಿಟ್ಟು ಹೋದ್ನಲ್ಲ ಅನ್ನುವಂತಹ ಒಂದು ನೋವು ಈಗ ಕುಟುಂಬಸ್ಥರಿಗೂ ಕೂಡ ಕಾಡ್ತಾ ಇದೆ. ಮತ್ತೊಂದೆಡೆ ಪೊಲೀಸರು ಈ ವಿಚಾರ ತಿಳಿದು ಕಕ್ಕಾಬಿಕ್ಕಿಯಾಗಿ ಹೋಗಿದ್ದಾರೆ. ಯಾಕಂದರೆ ಇಡೀ ರಾಜ್ಯದಾದ್ಯಂತ ಹುಡುಕಾಡಿದಂತಹ ಜಾಗಗಳಿಲ್ಲ, ಪರದಾಡಿದಂತಹ ಪರಿಗಿಲ್ಲ. ಆದರೆ ಈಗ ಪರೀಕ್ಷೆಗೆ ಹೆದರಿ ನಾನೇ ಮನೆ ಬಿಟ್ಟು ಹೋಗಿದ್ದೆ ಅನ್ನುವಂತಹ ವಿಚಾರ ಪೊಲೀಸರನ್ನು ದಿಗ್ಭ್ರಾಂತಕ್ಕೆ ದೂಡಿದೆ. ಈ ಪ್ರಕರಣಕ್ಕೆ ಬಹುದೊಡ್ಡದಾಗಿರುವಂತಹ ಒಂದು ತಿರುವು ಈಗ ಸಿಕ್ಕಿರುವಂಥದ್ದು. ಅದೇ ರೀತಿಯಾಗಿ ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಬಾಲಕ ದಿಗಂತ್ ತಾನು ಎಲ್ಲೆಲ್ಲಿ ತಿರುಗಾಡಿದ್ದೆ, ಯಾವ ರೀತಿಯಾಗಿ ಮನೆ ಬಿಟ್ಟು ಹೋಗಿದ್ದೆ, ಅದೇ ರೀತಿಯಾಗಿ ಎಲ್ಲಿ ಉಳ್ಕೊಂಡಿದ್ದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ದಿಗಂತ್ ಮನೆ ಬಿಟ್ಟು ಹೋಗಿದ್ದ ಹೇಗೆ, ಅಲ್ಲಿಂದ ಆತ ಪರಾರಿಯಾಗಿದ್ದ ಹೇಗೆ, ಅದಾದ ನಂತರ ಆತ ಉಳಿದುಕೊಂಡಿದ್ದೆಲ್ಲಿ, ಮೈಸೂರು, ಬೆಂಗಳೂರಿನಲ್ಲಿ ಎಲ್ಲಿ ಕೆಲಸ ಮಾಡಿದ್ದ, ಅದಾದ ನಂತರ ಅಲ್ಲಿಂದ ವಾಪಸ್ ಬಂದಿದ್ದು ಹೇಗೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ದಿಗಂತನನ್ನು ವಿಚಾರಣೆಗೆ ಒಳಪಡಿಸಿ ಆತನಿಂದ ಮಾಹಿತಿಗಳನ್ನು ಪಡೆದುಕೊಂಡು ಈಗ ಈ ಮಾಹಿತಿಗಳನ್ನು ಪೊಲೀಸರು ಕೂಡ ಹಂಚಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಈಗ ಬಹುದೊಡ್ಡದಾಗಿರುವಂತಹ ಒಂದು ತಿರುವು ಸಿಕ್ಕಿದೆ. ಒಂದೆಡೆ ಪೋಷಕರಿಗೆ ಮಗ ಸಿಕ್ಕಿದ್ದಾನೆ ಅನ್ನುವಂತಹ ಒಂದು ಸಂತಸ ಒಂದು ಕಡೆ ಆದರೆ, ಪರೀಕ್ಷೆಗೆ ಹೆದರಿ ಮಗ ಮನೆ ಬಿಟ್ಟು ಪರಾರಿಯಾಗಿದ್ದ ಅನ್ನುವಂತಹ ವಿಚಾರ ಈಗ ಮನೆಯವರಿಗೂ ಕೂಡ ಸಾಕಷ್ಟು ದುಃಖ ಉಂಟು ಮಾಡ್ತಾ ಇದೆ. ಯಾಕಂದರೆ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಪೋಷಕರು ಕೂಡ ಶಾಲಾ ಕಾಲೇಜುಗಳಿಗೆ ಹಚ್ತಾರೆ. ಆದರೆ ಆ ಪರೀಕ್ಷೆ ಬರೆಯದೆ ಮಗ ಈ ರೀತಿಯಾಗಿ ತಲೆಮರೆಸ್ಕೊಂಡಿದ್ದು ಪೋಷಕರಿಗೆ ಈಗ ಒಂದು ರೀತಿಯಾಗಿ ದುಃಖಕ್ಕೂ ಕೂಡ ದೂಡಿದೆ. ಮತ್ತೊಂದೆಡೆ ಇದೀಗ ದಿಗಂತ್ ಸಿಕ್ಕಿರೋದ್ರಿಂದಾಗಿ ಪ್ರಕರಣಕ್ಕೆ ಸಂಪೂರ್ಣವಾಗಿ ಸುಖಾಂತ್ಯ ಒಂದು ಕಡೆ ಸಿಗ್ತಾ ಇದ್ದರೆ, ಮತ್ತೊಂದೆಡೆ ಈ ಪ್ರಕರಣಕ್ಕೆ ಬಹುದೊಡ್ಡದಾಗಿರುವಂತಹ ಒಂದು ತಿರುವು ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಕೊನೆಗೂ ದಿಗಂತ್ ಇದೀಗ ಪತ್ತೆಯಾಗಿದ್ದಾರೆ. ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಪೋಷಕರು ಈ ಬಗ್ಗೆ ಏನು ಹೇಳ್ತಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ನಿಜವಾಗ್ಲೂ ಕೂಡ ಈ ಪ್ರಕರಣ ಬಹಳ ಕಗ್ಗಂಟಾಗಿತ್ತು. ಯಾಕಂದ್ರೆ ಒಂದು ಬೇರೆ ಬೇರೆ ಬಣ್ಣಗಳನ್ನ ಈ ಪ್ರಕರಣ ಪಡೆದಿತ್ತು ಮತ್ತು ಆ ಫರಂಗಿಪೇಟೆ ಅನ್ನುವಂಥ ಭಾಗ ಏನಿದೆ, ಈ ಪ್ರಕರಣದಿಂದಾಗಿ ಒಂದು ದೊಡ್ಡ ಮಟ್ಟಿನ ಹೋರಾಟಕ್ಕೂ ಕೂಡ ಸಾಕ್ಷಿಯಾಗಿತ್ತು. ಪೊಲೀಸ್ ಇಲಾಖೆಯ ಮೇಲೂ ಕೂಡ ಸಾಕಷ್ಟು ಒತ್ತಡ ಆಯಿತು ಮತ್ತು ಪೊಲೀಸರು ಕೂಡ ನಿನ್ನೆವರೆಗೂ ಯಾವುದೇ ರೀತಿಯ ಸುಳಿವಿಲ್ಲ ಅನ್ನುವಂಥ ಕಾರಣದಿಂದಾಗಿ ನಿನ್ನೆ ಡೀಪ್ ಕೂಮಿಂಗ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಒಂದು ರೀತಿ ವಿಪರ್ಯಾಸ ಅಂತಾನು ಹೇಳ್ಬೋದು. ಅಲ್ಲಿ ಅವರು ಕಾರ್ಯಾಚರಣೆ ಮಾಡುವಂತ ಹೊತ್ತಲ್ಲಿ ಬಾಲಕ ದಿಗಂತ್ ಏನು ನಾಪತ್ತೆಯಾಗಿದ್ದ, ಆ ಕಾರ್ಯಾಚರಣೆ ಆಗ್ತಾ ಇದ್ದಂತ ಒಂದು ಜಾಗ ಏನಿದೆ ರೈಲ್ವೆ ಟ್ರ್ಯಾಕ್ ಅಲ್ಲೇ ಪಾಸ್ ಆಗಿದ್ದಾನೆ ಮತ್ತು ಪೊಲೀಸರು ತನಗಾಗಿ ಯಾವ ತರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಬಹಳ ಕೂಲಂಕುಷ
ಪ್ರತ್ಯಕ್ಷವಾಗಿ ಆತ ಗಮನಿಸಿದ್ದಾನೆ ಮತ್ತು ಸಮೀಪದ ನದಿ, ಕೆರೆ, ಹಳ್ಳ, ತೋಡು ಎಲ್ಲರಲ್ಲೂ ಕೂಡ ಪೊಲೀಸರು ಅಗಿದು ಎಲ್ಲ ಚೆಕ್ ಮಾಡ್ತಾ ಇದ್ರು. ಏನಾದ್ರೂ ಸಿಗುತ್ತಾ ಕ್ಲೂ ಅನ್ನುವಂತಹ ರೀತಿಯಲ್ಲಿ ಇದನ್ನು ಕೂಡ ಆತ ಇಲ್ಲಿ ಸಿಕ್ಕಿದ ಕೂಡಲೇ ಪೊಲೀಸರ ಹತ್ರ ಹೇಳಿದನಂತ ಹೇಳಲಾಗ್ತಾ ಇದೆ. ಮತ್ತು ಈಗಾಗಲೇ ಆತ ಎಲ್ಲಿ ಹೋದಂತ ನೋಡುವಂತ ಸಂದರ್ಭ ಆತ ಕೇವಲ ಒಂದು ಪರೀಕ್ಷೆಯ ಭಯದಿಂದಾಗಿ ಆತ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಪ್ರಥಮವಾಗಿ ಆತ ಇಲ್ಲಿಂದ ಮಂಗಳೂರಿಗೆ ಒಂದು ಬೈಕ್ ಮೂಲಕ ಹೋಗಿದ್ದಾನೆ ಫರಂಗಿಪೇಟೆಯಿಂದ. ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿದ್ದಾನೆ. ಶಿವಮೊಗ್ಗದಿಂದ ಮೈಸೂರಿನಿಂದ ಬೆಂಗಳೂರಿನ ನಂದಿಬೆಟ್ಟದಲ್ಲಿ ಒಂದು ಹೋಟೆಲಲ್ಲೂ ಕೂಡ ಕೆಲಸ ಮಾಡಿ ಸುಮಾರು 3,000 ರೂಪಾಯಿ ಸಂಪಾದನೆ ಮಾಡಿದ್ದಾನೆ. ಬಳಿಕ ಆತ ಉಡುಪಿಗೆ ಬರೋದಕ್ಕೆ ತನಗೆ ಮನಸ್ಸಾಗಿದೆ. ಆತ ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲ್ ಹಿಡ್ಕೊಂಡು ಉಡುಪಿಯತ್ತ ಹೋಗುವ ಸಂದರ್ಭ ಈ ಕಾರ್ಯಾಚರಣೆಯನ್ನು ಕೂಡ ಗಮನಿಸಿದ್ದಾನೆ. ನಿನ್ನೆ ಈತ ಡಿಮಾರ್ಟಿಗೆ ಹೋದ ಸಂದರ್ಭ ಅಲ್ಲಿನ ಮ್ಯಾನೇಜರ್ ಏನಿದ್ದಾರೆ ಅವರಿಗೆ ಈತನ ಮುಖಚೆಹರೆ ಪತ್ತೆಯಾಗುತ್ತೆ. ಅವರು ತುರ್ತಾಗಿ ಈತನನ್ನ ಹಿಡಿದು ಮನೆಯವರಿಗೆ ಕಾಲ್ ಮಾಡಿಸ್ತಾರೆ. ಮನೆಯವರ ಬಳಿ ಆತ ಮಾತನಾಡ್ತಾನೆ. ಅಲ್ಲಿ ಕನ್ಫರ್ಮ್ ಆಗುತ್ತೆ. ಬಳಿಕ ಬಂಟ್ವಾಳ ಪೊಲೀಸರು ಹೋಗಿ ಆತನನ್ನ ಕರೆತಂದಿರುವಂತದ್ದು. ಆದ್ರೆ ಈಗ ಸದ್ಯ ನಿನ್ನೆ ಒಂದು ಪೇರೆಂಟ್ಸ್ ಜೊತೆಗೆ ಆತನ ಮೀಟ್ ಮಾಡಿಸಿದ್ದಾರೆ. ಬಿಟ್ರೆ ಆತನ ಎಲ್ಲ ಪ್ರೊಸೀಡಿಂಗ್ಸ್ ಅನ್ನ ಮುಗಿಸಿಕೊಂಡು ಬರುವಂತಹ ಬುಧವಾರ ಅಥವಾ ಮಂಗಳವಾರ ಆತ ಮತ್ತೆ ಪೋಷಕರ ಕೈ ಸೇರುವಂತ ಸಾಧ್ಯತೆ ಇದೆ. ಹೆಬಿಯಸ್ ಕಾರ್ಪಸ್ ಅನ್ನ ಕೂಡ ಪೋಷಕರು ಮಾಡಿರುವಂತದ್ದು ಹೈಕೋರ್ಟ್ ನಲ್ಲಿ. ಹಾಗಾಗಿ ಕೂಡ ಸಾಕಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳು ಬಾಕಿ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣ ಏನಿದೆ ಬಹಳ ಆತಂಕನೇ ಸೃಷ್ಟಿ ಮಾಡಿತು. ಆದ್ರೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿಯಿಂದಾಗಿ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ.